ತನ್ನ ಮುಗ್ಧತೆಯಿಂದ ಮನೆ ಮಾತಾಗಿರುವ ಹನುಮಂತು ನಮ್ಮ ಜೊತೆ ಇದ್ದಾರೆ. ಏನು ಬಿಗ್ ಬಾಸ್ 11ರ ವಿನ್ನರ್ ಆಗಿರ್ತಕ್ಕಂಥ ಹಳ್ಳಿ ಹೈದ ನಮ್ಮ ಜೊತೆ ಇದ್ದಾರೆ. ಅವ್ರು ಮಾತನಾಡ್ಸೋಣ, ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ಅವ್ರ ಬಾಯಿಂದನೇ ಕೇಳೋಣ. ಮೊದಲನೇದಾಗಿ ನ್ಯೂಸ್ ಫಸ್ಟ್ ಕಡೆಯಿಂದ ಕಂಗ್ರಾಚುಲೇಷನ್ಸ್ ಬ್ರದರ್. ಧನ್ಯವಾದಗಳು. ಬಿಗ್ ಬಾಸ್ ಬಗ್ಗೆ ಹೇಳೋದಾದ್ರೆ ಫಸ್ಟ್ ಕ್ವಶನ್, ಬಿಗ್ ಬಾಸ್ ಮನೆ ಬಗ್ಗೆ ಹೇಳೋದಾದ್ರೆ ಬಿಗ್ ಬಾಸ್ ಮನೆ ಬಗ್ಗೆ ಹೇಳ್ಬೇಕಾದ್ರೆ ಹೊರಗಿಂದ ನೋಡ್ಬೇಕಾರೆ ಅಲ್ಲಿ ಹೇಳ್ಕೊಡ್ತಾರ, ಅದ್ ಕೊಡ್ತಾರ, ಇದ್ ಕೊಡ್ತಾರ, ಏನ್ ಸುಡ್ಗಾಡಿ ಹೇಳ್ಕೊಡಂಗಿಲ್ಲ. ಒಳಗೆ ಹೋಗಿ ಸತ್ತಿನ ಹೊರಗೆ ಯಾರು ಸತ್ತಾರ ಅದಾರ ಅನ್ನೋದು ಯಾರು ಬಂದು ಇಲ್ಲಿ ಹೇಳಂಗಿಲ್ಲ ಅಂತ ಒಂದು ಶೋ. ನಾನು ಅನ್ಕೊಂಡಿದ್ದಿಲ್ಲ ಅಲ್ಲಿ ಇರ್ಬೋದು ಹೇಳ್ಕೊಡ್ತಾರ ಅಂತ ಅನ್ಕೊಂಡು ಹೋದೆ. ನಾನು ಇಲ್ಲಿ ಯಾರು ಹೇಳ್ಕೊಡಂಗಿಲ್ಲ, ಆದ್ರೆ ಒಳ್ಳೆ ಶೋ. ಅಂದ್ರೆ ಈಗ ನೋಡೋ ಜನರಿಗೆ ಬಿಗ್ ಬಾಸ್ ಅಲ್ಲಿ ಹೋದ್ರೆ ಹಂಗೆ ಸರಳ ಮಾಡ್ತಾರೆ ಹಿಂಗೆ, ಆದ್ರೆ ಅಲ್ಲಿ ಹೋದ್ರೆ ಒಂದು ನಮ್ದು ಜೀವನದ ಮುಂದಲ್ ಪಾಠ ಕಲಿಯಂತ ಒಂದು ದೊಡ್ಡ ವೇದಿಕೆ ಅದ್ ಈಗ ಒಬ್ಬ ದೊಡ್ಡ ಫಿಲ್ಮ್ ಸ್ಟಾರ್ ಇರ್ತಾರಲ್ಲ, ಅವ್ರಿಗಿಂತ ಜಾಸ್ತಿ ನಿಂಗೆ ಫಾಲೋವರ್ಸ್ ಅದಾರ. 5 ಕೋಟಿಗೆ ಓಟ್ ಬಿದ್ದವು ನಿಮಗೆ. ಏನು ಹೇಳ್ತೀರಿ ಕರ್ನಾಟಕ ಜನತೆಗೆ? ನನಗೆ 5 ಕೋಟಿ ನನಗೆ ಓಟ್ ಬಿದ್ದು ಅಂತ ನನಗೆ ಇದುವರೆಗೂ ನಂಬಕ್ಕಾಗವಲ್ರಿ. ಯಾಕಂದ್ರೆ ಅಷ್ಟು ಪ್ರೀತಿ, ಅಷ್ಟು ನನ್ನ ಮ್ಯಾಗ ಇಡೀ ಕರ್ನಾಟಕದ ಜನತೆ ತೋರ್ಸ್ಯಾರ. ಅದನ್ನು ಯಾವ ಥರ ಅವರಿಗೆ ಕೃತಜ್ಞತೆ ಹೇಳ್ಬೇಕು ಅನ್ನೋದು ನನಗೆ ಇದುವರೆಗೂ ಹೇಳಕ್ಕಾಗವಲ್ದು. ನನಗೆ 5 ಕೋಟಿ ಅಲ್ಲಿ ಅವತ್ತು 5 ಕೋಟಿ ಓಟ್ ಬಿದ್ದವ ಅಂದ ಕೂಟ್ಲಾಗ ಅಯ್ಯೋ ನಮಗೆಲ್ಲಿ ಬೀಳ್ಬೇಕು ಬಿಡು, ಚಲೋ ಆಡ್ದಾರಿಗೆ ಬಿದ್ದವು ಅಂತ ಅನ್ಕೊಂಡಿದ್ದೆ ನಾನು. ಅದು ಹೊರಗೆ ಬಂದು ನೋಡಿದ್ರೆ ನಾನು ಚಲೋ ಆಡಿನಿಲ್ಲ. ಆಮೇಲೆ ಗೊತ್ತಾಯ್ತು ನನಗೆ ಬಿದ್ದವು ಅಂತೇಳಿ. ಭಾರಿ ಖುಷಿ ಆಯ್ತು.